ಹಾಯ್ ಫ್ರೆಂಡ್ಸ್, ನಮಸ್ಕಾರ. KVM ಕ್ರಿಯೇಷನ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತು ನೋಡಿದಲ್ಲಿ ನಿಮಗೆ ಒಂದು ವಾಟ್ಸಪ್ನ 4 ಅಪ್ಡೇಟ್ ಬಗ್ಗೆ ನಿಮಗೆ ತಿಳಿಸಿಕೊಡ್ತೀನಿ ಸ್ನೇಹಿತರೆ. ಹೌದು ಸ್ನೇಹಿತರೆ, ನಿಮಗೆ ವಾಟ್ಸಪ್ನಲ್ಲಿ ನಿಮಗೆ 4 ಅಪ್ಡೇಟ್ ಅನ್ನೋದು ನಿಮಗೆ ಬಂದಿದೆ ಸ್ನೇಹಿತರೆ. ಆ ಅಪ್ಡೇಟ್ ಯಾವುದು ಅಂತ ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತೀನಿ ಸ್ನೇಹಿತರೆ. ತಿಳಿಸುವ ಮೊದಲು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡೋರು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ, ಅದೇ ರೀತಿ ನಿಮ್ಮ ಫ್ರೆಂಡ್ಸ್ ಶೇರ್ ಮಾಡಿ ಸ್ನೇಹಿತರೆ. ಫಸ್ಟ್ ನೀವೇನು ಮಾಡ್ಬೇಕಂದ್ರೆ ಸ್ನೇಹಿತರೆ, ನೀವು ನಿಮ್ಮ ಒಂದು ಮೊಬೈಲ್ನ ವಾಟ್ಸಪ್ ಅನ್ನೋದು ಬೀಟಾ ವರ್ಜನಲ್ಲಿ ಇರಬೇಕು. ಒಂದು ವೇಳೆ ನಿಮ್ಮದು ಬೀಟಾ ವರ್ಜನ್ ಇಲ್ಲ ಅಂದರೆ ನೀವು ಏನು ಮಾಡ್ಬೇಕಂದ್ರೆ ಕ್ರೋಮ್ ಬ್ರೌಸರ್ ಓಪನ್ ಮಾಡಿ ನೀವು ವಾಟ್ಸಪ್ ಬೀಟಾ ಅಂತ ಕ್ಲಿಕ್ ಮಾಡಿದ್ರೆ ಸಾಕು, ನಿಮಗೆ ಈ ರೀತಿ ಬರುತ್ತೆ. ಇಲ್ಲಿ ನಿಮಗೆ ವಾಟ್ಸಪ್ ಬೀಟಾ ಅದರ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಈ ರೀತಿ ಬರುತ್ತೆ. ಇಲ್ಲಿ ನಿಮಗೆ ಬಿಕಮ್ ಎ ಟೆಸ್ಟರ್ ಅಂತ ಇರುತ್ತೆ. ಕ್ಲಿಕ್ ಮಾಡಿ ನೀವು ಬೀಟಾ ವರ್ಜನ್ಗೆ ನೀವು ಜಾಯ್ನ್ ಆಗ್ಬೋದು ಸ್ನೇಹಿತರೆ. ನಿಮಗೆ ಬೀಟಾ ವರ್ಜನ್ ಇದ್ದರೆ ನಿಮಗೆ ಮೊಬೈಲ್ನಲ್ಲಿ ಏನು ಆಪ್ಷನ್ ಇರುತ್ತೆ ಅಂದರೆ ನಾನು ಈ ವಿಡಿಯೋದಲ್ಲಿ ನಿಮಗೆ ನೋಡ್ಬೋದಿರುವ ಸ್ನೇಹಿತರೆ. ನಿಮಗೆ ಫಸ್ಟ್ ಬಂದು ಸ್ನೇಹಿತರೆ, ನೀವು ಪಾಯಿಂಟ್ ಬಂದು ಸ್ನೇಹಿತರೆ, ನೀವು ಇಲ್ಲಿ ವಾಟ್ಸಪ್ಪನ್ನು ನೋಡ್ತಿರ್ಬೋದು. ಇಲ್ಲಿ ನಿಮಗೆ ಸರ್ಚ್ ಬಟನ್ ಆದಲ್ಲ, ಅಲ್ಲಿ ಕ್ಲಿಕ್ ಮಾಡಿ ಸ್ನೇಹಿತರೆ. ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ನೋಡ್ತಿರ್ಬೋದು ಒಂದು ಹೊಸ ಅಪ್ಡೇಟ್ ಅನ್ಬೋದು ಸ್ನೇಹಿತರೆ. 100 ಅಂತ ಅದಲ್ಲ, ಅದು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನೀವು ಸ್ನೇಹಿತರೆ, ನೀವು ಯಾವುದೇ ಒಂದು ವಾಟ್ಸಪ್ ಮೆಸೇಜನ್ನು ನೀವು ಓದಿಲ್ಲ ಅಂದರೆ ನೀವು 100 ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಯಾವ ಒಂದು ವಾಟ್ಸಪ್ ಮೆಸೇಜನ್ನು ಓದಿಲ್ಲ ಅಂತ ನಿಮ್ಗೆ ಇರುತ್ತಲ್ಲ, ಅವೆಲ್ಲ ನಿಮಗೆ ಇಲ್ಲಿ ಬರ್ತದೆ ಸ್ನೇಹಿತರೆ. ಈ ರೀತಿ ನೀವು ಯಾವುದೇ ಒಂದು ಮೆಸೇಜ್ ಓದಿಲ್ಲ ಅಂದರೆ ಕೂಡ ನೀವು 100 ಬಟನ್ ಮೇಲೆ ಕ್ಲಿಕ್ ಮಾಡಿ ನೀವು ಯಾವ ಮೆಸೇಜ್ ಓದಿಲ್ಲ ಅಂತ ನೀವು ತಿಳ್ಕೊಂಡು ಆ ಮೆಸೇಜನ್ನು ನೀವು ಓದ್ಬೋದು. ಅದೇ ಥರ ನಿಮಗೆ ಸೆಕೆಂಡ್ ಅಪ್ಡೇಟ್ ಬಂದು ಸ್ನೇಹಿತರೆ. ಇಲ್ಲಿ ನಿಮ್ಮ ಸೆಕೆಂಡ್ ಅಪ್ಡೇಟ್ ಬಂದು ಸ್ನೇಹಿತರೆ, ಇಲ್ಲಿ ನೋಡ್ತಿರ್ಬೋದು ನೀವು ನಿಮ್ಮ ಫ್ರೆಂಡ್ಸ್ಗೆ ಯಾರೇ ಆಗಿರ್ಬೋದು ಚಾಟ್ ಮಾಡಿರ್ತಾರೆ, ಅವರಿಗೆ ಈ ರೀತಿ ಕ್ಲಿಕ್ ಮಾಡಿದಾಗ ನಿಮಗೆ ಎಮೋಜಿನ್ ಅನ್ನೋದು ಇಷ್ಟೇ ಎಮೋಜಿನ್ ಬರ್ತಿದ್ದು ಸ್ನೇಹಿತರೆ. ಇವಾಗ ನಿಮಗೆ ಹಲವಾರು ಎಮೋಜಿನ್ ಬರ್ತದೆ ಸ್ನೇಹಿತರೆ. ಯಾವುದನ್ನು ಕಳಿಸ್ಬೋದು ನಿಮ್ಮ ಫ್ರೆಂಡ್ಸ್ಗೆ ಈ ರೀತಿ ನೋಡ್ತಿರ್ಬೋದು. ಇಲ್ಲಿ ಜಸ್ಟ್ ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿ ನೀವು ನಿಮ್ಮ ಫ್ರೆಂಡ್ಸ್ಗೆ ಎಷ್ಟಾದರೂ ಎಮೋಜಿನ ನೀವು ಕಳಿಸ್ಬೋದು ಸ್ನೇಹಿತರೆ. ಫಸ್ಟ್ ನಿಮ್ಗೆ ಏನಿತ್ತು ಅಂದರೆ ಸ್ನೇಹಿತರೆ 4-5 ಎಮೋಜಿನ್ಸ್ ಇದ್ದವು. ಈಗ ನಿಮಗೆ ಎಷ್ಟು ಬೇಕೋ ಅಷ್ಟು ಎಮೋಜಿನ್ ನಿಮಗೆ ಸಿಗುತ್ತೆ ಸ್ನೇಹಿತರೆ. ಇವಾಗ ಈ ರೀತಿ ನೀವು ನಿಮ್ಮ ಫ್ರೆಂಡ್ಸ್ಗೆ ನೀವು ಎಮೋಜಿನ್ ಮುಖಾಂತರ ನೀವು ಚಾಟ್ ಮಾಡ್ಬೋದು ಸ್ನೇಹಿತರೆ. ಇದು ನಿಮಗೆ ಹೊಸ ಅಪ್ಡೇಟ್ ಅನ್ಬೋದು ಸ್ನೇಹಿತರೆ. ಅದೇ ರೀತಿ ನಿಮ್ಮ 3ನೇ ಅಪ್ಡೇಟ್ ಬಂದು ಸ್ನೇಹಿತರೆ, ನೀವು ಯಾರಿಗೇನು ಮೆಸೇಜ್ ಮಾಡಿದಾಗ ಆಟೋಮೆಟಿಕಾಗಿ ಆ ಮೆಸೇಜನ್ನು ನೀವು ಡಿಲೀಟ್ ಮಾಡ್ತೀರಿ ಸ್ನೇಹಿತರೆ. ಸಡನ್ಲಿ ನೀವು ಡಿಲೀಟ್ ಮಾಡುವಾಗ ನಿಮಗೆ ಇಲ್ಲಿ ನೀವು ಡೈರೆಕ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೋಡ್ತಿರ್ಬೋದು ಡೈರೆಕ್ಟ್ ಫಾರ್ ಮೀ ಅಂತ ಇರುತ್ತೆ. ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಅಂಡೋ ಅಂತ ಆಪ್ಷನ್ ಇರುತ್ತೆ. ಅಂಡೋ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಆ ಮೆಸೇಜ್ ಅನ್ನೋದು ನಿಮಗೆ ಬ್ಯಾಕ್ ಬರುತ್ತೆ ಸ್ನೇಹಿತರೆ. ಅವಾಗ ನೀವು ಅದನ್ನು ನೀವು ಎವ್ರಿ1 ಮಾಡ್ಬೋದು ಸ್ನೇಹಿತರೆ. ಡೈರೆಕ್ಟ್ ಫಾರ್ ಎವ್ರಿ1 ಮಾಡಿಬಿಟ್ರೆ ನಿಮಗೆ ಆಟೋಮೆಟಿಕ್ಕಾಗಿ ನಿಮಗೆ ಎಲ್ಲರ ಹತ್ರ ಇರುವ ಆ ಒಂದು ಮೆಸೇಜನ್ನು ನಿಮಗೆ ಡಿಲೀಟ್ ಆಗಿಬಿಡುತ್ತೆ ಸ್ನೇಹಿತರೆ. ಡೈರೆಕ್ಟ್ ಫಾರ್ ಮೀ ಅಂದರೆ ಸ್ನೇಹಿತರೆ ನಿಮ್ಮ ಒಂದು ವಾಟ್ಸಪ್ಪಲ್ಲಿ ಮಾತ್ರ ಅದು ಡಿಲೀಟ್ ಆಗ್ತದೆ ಸ್ನೇಹಿತರೆ. ಬೇರೆಯವರ ಒಂದು ವಾಟ್ಸಪ್ನಲ್ಲಿ ಅದು ಡಿಲೀಟ್ ಆಗಿಲ್ಲ. ನೀವು ಡೈರೆಕ್ಟ್ ಫಾರ್ ಎವ್ರಿ1 ಅಂತ ಇರುತ್ತೆ. ಅಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಆ ಒಂದು ಮೆಸೇಜ್ ಅನ್ನೋದು ಯಾರಿಗೆ ಹೋಗಲ್ಲ ಸ್ನೇಹಿತರೆ, ಅವ್ರ ಒಂದು ಮೊಬೈಲಲ್ಲಿ ನಿಮಗೆ ಆ ಮೆಸೇಜನ್ನು ಡಿಲೀಟ್ ಆಗಿರುತ್ತೆ. ಅದೇ ರೀತಿ ನಿಮಗೆ 4ನೇ ಅಪ್ಡೇಟ್ ಬಂದು ಸ್ನೇಹಿತರೆ, ನೋಡ್ತಿರ್ಬೋದು ನೀವು ವಾಟ್ಸಪ್ನಲ್ಲಿ ನೀವು ಆನ್ಲೈನ್ ಇದ್ದರೆ ಇರ್ಬೋದು ಅಥವಾ ಲಾಟ್ಸ್ ಇನ್ ಅಂದರೆ ನೀವು ಯಾವಾಗ ವಾಟ್ಸಪ್ಪಲ್ಲಿ ಬಂದಿರಿ ಅಂತ ಅವರಿಗೆ ಗೊತ್ತಾಗಲ್ಲ ಸ್ನೇಹಿತರೆ. ನೋಡ್ತಿರ್ಬೋದು ಸ್ನೇಹಿತರೆ. ಅದಕ್ಕಾಗಿ ನೀವು ಒಂದು ವಾಟ್ಸಪ್ ಹೋಗಿ ಅಲ್ಲಿ ಸೆಟ್ಟಿಂಗ್ ಅಂತ ಇರುತ್ತೆ ನೋಡ್ತಿರ್ಬೋದು. ವಾಟ್ಸಪ್ಗೆ ಹೋಗಿ ಅಲ್ಲಿ ಸೆಟ್ಟಿಂಗ್ ಅಂತ ಇರುತ್ತೆ. ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಅಕೌಂಟ್ಸ್ ಬನ್ನಿ. ಆಮೇಲೆ ಪ್ರೈವಸಿಗೆ ಬಂದು ಸ್ನೇಹಿತರೆ. ಪ್ರೈವಸಿಗೆ ಬಂದ ತಕ್ಷಣ ನಿಮಗೆ ಇಲ್ಲಿ ನೋಡ್ತಿರ್ಬೋದು ಲಾಸ್ಟ್ ಇನ್ ಆ್ಯಂಡ್ ಆನ್ಲೈನ್ ಅಂತ ಇರುತ್ತಲ್ಲ, ಇದು ಕೂಡ ನಿಮಗೆ 4ನೇದಾಗಿ ಹೊಸ ಒಂದು ಅಪ್ಡೇಟ್ ಸ್ನೇಹಿತರೆ. ಇಲ್ಲಿ ನೀವು ಅದರ ಮೇಲೆ ಕ್ಲಿಕ್ ಮಾಡಿದ ಸ್ನೇಹಿತರೆ, ನಿಮ್ಮ ಒಂದು ಲಾಸ್ಟ್ ಸೀನ್ ಅನ್ನೋದು ಯಾರಿಗೆ ಕಾಣಬಾರ್ದು ಅಂದರೆ ನೀವು ನೋ ಬಡಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ಅದೇ ಥರ ನಿಮಗೆ ಸೇಮ್ ಟು ಲಾಸ್ಟ್ ಸೀನ್ ಕ್ಲಿಕ್ ಮಾಡ್ಕೊಂಡ್ರೆ ನಿಮಗೆ ಲಾಸ್ಟ್ ಸೀನಲ್ಲಿ ಏನು ಬಂದಿರುತ್ತಲ್ಲ ಅದೇ ನಿಮಗೆ ಅವರಿಗೆ ತೋರಿಸ್ತದೆ ಸ್ನೇಹಿತರೆ. ಈ ರೀತಿ ನೀವು ಯಾವಾಗ ಆನ್ಲೈನ್ ಇದ್ದೀರಿ ಅಂತ ನಿಮಗೆ ಯಾರಿಗೆ ಗೊತ್ತಾಗಲ್ಲ ಸ್ನೇಹಿತರೆ. ಈ ರೀತಿ ನೀವು ಈ ಒಂದು 4 ಅಪ್ಡೇಟ್ಗಳನ್ನು ನೀವು ನಿಮ್ಮ ಒಂದು ವಾಟ್ಸಪ್ನಲ್ಲಿ ನೀವು ಟ್ರೈ ಮಾಡಿ ನೋಡಿ ಸ್ನೇಹಿತರೆ. ಸೂಪರ್ ಆಗಿರುತ್ತೆ ಅಂತ ನಾನು ಹೇಳ್ತಿದ್ದೀನಿ ಸ್ನೇಹಿತರೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಅದೇ ರೀತಿ ನಿಮ್ಮ ಫ್ರೆಂಡ್ಸ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೆಯಬೇಡಿ. ಬಾಯ್ ಆ್ಯಂಡ್ ಟೇಕ್ ಕೇರ್. ಜೈ ಹಿಂದ್, ಜೈ ಕರ್ನಾಟಕ.